ಓಕೆ ವೀಕ್ಷಕರೇ, ಈಗ ನವರತ್ನಗಳು ಮತ್ತು ಅದರ ಉಪರತ್ನಗಳು ಇದ್ರ ಬಗ್ಗೆ ನಾವು ತಿಳ್ಕೊಂಡಾಯಿತು. ದಿನದಲ್ಲಿ ನಾವು 108 ಕೆಲಸಗಳು ಮಾಡ್ತಾ ಇರ್ತೀವಿ. ಅದರ ಮಧ್ಯೆ ನಮಗೆ 108 ವಿಷಯಗಳು ಬೇಕಾಗತ್ತೆ, 108 ಥರದಲ್ಲಿ ಹೆಲ್ಪ್ಗಳು ಬೇಕಾಗತ್ತೆ. ಸೊ ಅದಕ್ಕೆ ಕೂಡ ನಮಗೆ ಸ್ಟೋನ್ಸಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಡೈಲಿ ಬೇಸಿಸಲ್ಲಿ ಯಾವ ರೀತಿ ನಾವು ಸ್ಟೋನ್ಸ್ನ ಉಪಯೋಗಿಸ್ಬೋದು, ಯಾವ ಸ್ಟೋನ್ಸ್ನ ಯಾವುದಕ್ಕೆ ಉಪಯೋಗಿಸ್ಬೋದು ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಸ್ಟೋನ್ ಬಂದ್ಬಿಟ್ಟು ಇದರಲ್ಲಿ ಇರೋದು ಅಮೆಥಿಸ್ಟ್ ಅಂತ ಸ್ಟೋನು. ಸೊ ಈ ಅಮೆಥಿಸ್ಟ್ ಸ್ಟೋನು ನಾನು ಆವಾಗಲೇ ಹೇಳ್ದಂಗೆ ಇಟ್ ಈಸ್ ಅ ಸಬ್ಸ್ಟಿಟ್ಯೂಟ್ ಫಾರ್ ಬ್ಲೂ ಸಫೈರ್, ಕೆಲವರು ಉಪಯೋಗಿಸ್ತಾರೆ. ಸೊ ಅಮೆಥಿಸ್ಟ್ ಸ್ಟೋನ್ ಇಸ್ ವೆರಿ ಗುಡ್ ಫಾರ್ ಹೀಲಿಂಗ್ ಪರ್ಪಸಸ್. ನಮಗೆ ಯಾವುದೇ ತಲೆನೋವುಗಳು ಅಥವಾ ಏನಾದರೂ ತುಂಬ ನೋವು ಇರ್ತಕ್ಕಂಥ, ಇದು ಎಷ್ಟೇ ಸತಿ ಟ್ರೀಟ್ಮೆಂಟ್ ತೊಗೊಂಡ್ರು ನೋವು ಹೋಗದೇ ಇರೋ ಅಂಥದ್ದು, ಅಂಥ ಟೈಮಲ್ಲಿ ಅಮೆಥಿಸ್ಟನ್ನು ನಾವು ಖಂಡಿತವಾಗಿ ಉಪಯೋಗಿಸ್ಬೋದು. ಇಟ್ಸ್ ಅ ವೆರಿ ಗುಡ್ ಹೀಲಿಂಗ್ ಸ್ಟೋನ್. ಆ್ಯಂಡ್ ಆಲ್ಸೋ ನಮಗೆ ಕೆಲವೊಂದಷ್ಟು ಎಕ್ಸ್ಟ್ರಾ ಸೆನ್ಶುವಲ್ ಪರ್ಸೆಪ್ಷನ್, ಅಂದರೆ ನಮ್ಮ ಥರ್ಡ್ ಐ ಓಪನಿಂಗ್ಗೆ ಅಥವಾ ನಮಗೆ ಬೇರೆ ಏನಾದರೂ ಏನು ಹೇಳ್ತಾರೆ, ನಮಗೆ ಇಂಟ್ಯೂಷನ್ ಅಬಿಲಿಟೀಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಮೆಥಿಸ್ಟ್ ತುಂಬಾ ಒಳ್ಳೆ ಸ್ಟೋನು. ಸೊ ಯು ಕ್ಯಾನ್ ಯೂಸ್ ಅಮೆಥಿಸ್ಟ್ ಫಾರ್ ದ್ಯಾಟ್. ಆ್ಯಂಡ್ ಆಲ್ಸೋ ಪ್ರೊಟೆಕ್ಷನ್ಗೂ ಕೂಡ ಅಮೆಥಿಸ್ಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ನಿಮ್ಮ ಇಂಟೆನ್ಷನ್ ಅದರಲ್ಲಿ ತುಂಬ ಇಂಪಾರ್ಟೆಂಟು. ಸೊ ನಾನು ಈ ಅಮೆಥಿಸ್ಟನ್ನು ನನ್ನ ಪ್ರೊಟೆಕ್ಷನ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ನನ್ನ ಹೆಲ್ತ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡು ಯೂಸ್ ಮಾಡಿದಾಗ ನಿಮಗೆ ಖಂಡಿತವಾಗಿಯೂ ಬೆನಿಫಿಟ್ ಆಗುತ್ತೆ. ಬಿಕಾಸ್ ಮೈಂಡ್ ಈಸ್ ದ ಸಾಫ್ಟ್ವೇರ್, ಬಾಡಿ ಈಸ್ ದ ಹಾರ್ಡ್ವೇರ್, ಅಮೆಥಿಸ್ಟ್ ಇಸ್ ದ ಹಾರ್ಡ್ವೇರ್. ಸೊ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಕನೆಕ್ಟ್ ಆದಾಗ ಮಾತ್ರ ಕಂಪ್ಯೂಟರ್ ಓಡೋದು. ಸೊ ನೆಕ್ಸ್ಟ್ ಸ್ಟೋನ್ ಬರ್ತಾ ಇದ್ದೀನಿ ಟೈಗರ್ ಐ ಬಗ್ಗೆ. ಸೊ ದಿಸ್ ಸ್ಟೋನ್ ಟೈಗರ್ ಐ ಇಸ್ ಡೆಫಿನೆಟ್ಲಿ ವೆರಿ ಗುಡ್ ಫಾರ್ ನಮಗೆ ದೃಷ್ಟಿ, ನಜರ್ ದೋಷ್ ಅಂತೆಲ್ಲ ಹೇಳ್ತಾರಲ್ಲ, ಮತ್ತು ಬ್ಲ್ಯಾಕ್ ಮ್ಯಾಜಿಕ್, ಇಂಥ ವಿಷಯಗಳಿಗೆಲ್ಲ ತುಂಬಾ ಒಳ್ಳೆಯದು. ಟೈಗರ್ ಐ ನಾವು ಯಾರು ಬೇಕಾದ್ರೂ ಧರಿಸ್ಬೋದು. ಇಟ್ ಕ್ಯಾನ್ ಬಿ ಓನ್ ಇನ್ ದ ಫಾರ್ಮ್ ಆಫ್ bracelets, it can be worn in the form of pendant, and it's a stone of root chakra and it's a stone of solar plexus chakra. ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ಸ್ ಇರುತ್ತೆ ಅವರು ಹೊಟ್ಟೆ ಜಾಗದಲ್ಲಿ ಜಸ್ಟ್ ನೇವಲ್ ಮೇಲೆ ಒಂದು ಸ್ವಲ್ಪ ಅದನ್ನು ಹಾಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ನೆಕ್ಸ್ಟ್ ಸ್ಟೋನ್ ಬಂದ್ಬಿಟ್ಟು ಕ್ಲಿಯರ್ ಕ್ವಾರ್ಟ್ಸ್, ಸ್ಫಟಿಕ. ನಮ್ಮಲ್ಲಿ ಒಂದು ಶ್ಲೋಕನೇ ಬರುತ್ತೆ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹೈಗ್ರೀವಂ ಉಪಾಸ್ಮಹೆ ಅಂತ. ಸೊ ಹೈಗ್ರೀವ ದೇವರು ವಿಚ್ ಇಸ್ ದ ಸುಪ್ರೀಮ್ ಫಾರ್ ನಾಲೆಡ್ಜ್ ಆ್ಯಂಡ್ ಫಾರ್ ನಾಲೆಡ್ಜ್ ಇರ್ತಕ್ಕಂಥದ್ದಕ್ಕೆ ಹೈಗ್ರೀವ್ರನ್ನ ಹೇಳ್ತಾರೆ. ಅದೇ ರೀತಿ ಕ್ಲಾರಿಟಿಗೆ ಸ್ಫಟಿಕ ಅಂತ ಹೇಳ್ತಾರೆ, ಅದಕ್ಕೆ ಕ್ಲಿಯರ್ ಕ್ವಾರ್ಟ್ಸ್ ಅಂತ ಹೇಳ್ತಾರೆ. ಸ್ಫಟಿಕ ಆಲ್ಸೋ ಇಸ್ ಎ ಉಪರತ್ನ ಫಾರ್ ಡೈಮಂಡ್. ಸೊ ನಮಗೆ ಯಾರಿಗೆ ಕ್ಲಾರಿಟಿ ಬೇಕು, ಯಾರಿಗೆ ಆ್ಯಂಪ್ಲಿಫಿಕೇಷನ್ ಬೇಕು, ಕೆಲಸಗಳು ಬೇಕು, ಮತ್ತು ನನ್ನ ಕೆಲಸಗಳಾಗಲಿ ಅಂತ ಅಂದ್ಕೊಂಡಿರೋಂಥವ್ರು ಖಂಡಿತವಾಗಿಯೂ ಸ್ಫಟಿಕನ ಪೆಂಡೆಂಟ್ ಫಾರ್ಮಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ಥರ ಕ್ರಿಸ್ಟಲ್ ಪಿರಮಿಡ್ ಫಾರ್ಮಲ್ಲಿ ಯೂಸ್ ಮಾಡಿಬಿಟ್ಟು ಈ ಥರ ಕ್ಲಾಸ್ಪಿಂಗ್ ಸಂಕಲ್ಪ ಮುದ್ರೆನಲ್ಲಿ ಇಟ್ಕೊಂಡು ನನಗೆ ಈ ಥರ ಒಂದು ಕೆಲಸ ಆಗಬೇಕು, ನಾನು ದೊಡ್ಡ ಹೀರೋ ಆಗಬೇಕು, ಅಥವಾ ನನಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗಬೇಕು, ಆ ಥರ ಅಂದ್ಕೊಂಡು ನಾವು ಮಾಡಿದಾಗ ಈ ಸ್ಫಟಿಕ ಬಂದು ಎನರ್ಜೈಸ್ ಆಗುತ್ತೆ. ಅಂದರೆ ದಟ್ ಈಸ್ ಆಫ್ಟರ್ ಕ್ಲೆನ್ಸಿಂಗ್ ವಿ ಹ್ಯಾವ್ ಟು ಎನರ್ಜೈಸ್ ದಿಸ್. ಸೊ ಮಾಡಿದಾಗ ನಮಗೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ದಟ್ ಈಸ್ ಅಬೌಟ್ ಕ್ಲಿಯರ್ ಕ್ವಾರ್ಟ್ಸ್. ನೆಕ್ಸ್ಟ್ ಕಮಿಂಗ್ ಟು ಅನದರ್ ವೆರಿ ಇಂಪಾರ್ಟೆಂಟ್ ಸ್ಟೋನ್ ದಟ್ ಈಸ್ ಕಾಲ್ಡ್ ಆಸ್ ಬ್ಲ್ಯಾಕ್ ಟೋರ್ಮಲೈನ್ ಅಂತ. ಸೊ ನಮ್ಮ PUCನಲ್ಲೆಲ್ಲ ನಾವು ಓದ್ತಾ ಇದ್ವಿ, ನಮ್ಮ ಫಿಸಿಕ್ಸ್ ಟೀಚರ್ಸ್ಗಳು ಭಾಳ ಹೇಳ್ತಾ ಇದ್ರು, ವೆನ್ ಬ್ಲ್ಯಾಕ್ ಟೋರ್ಮಲೈನ್ ಈಸ್ ಹೀಟೆಡ್ ಟು ಅಬೌಟ್ 45-60 degrees and left, it starts to emit charge particles or charges, and the phenomenon is called piezoelectric effect ಅಂತ. ಸೊ ಅವಾಗ ನಮ್ಗೆ ಬ್ಲ್ಯಾಕ್ ಟೋರ್ಮಲೈನ್ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಇದೇ ನೋಡಿ ಬ್ಲ್ಯಾಕ್ ಟೋರ್ಮಲೈನ್. ಸೊ ಈ ಬ್ಲ್ಯಾಕ್ ಟೋರ್ಮಲೈನ್ನ ಯಾತಕ್ಕೆ ಉಪಯೋಗಿಸ್ತಾರೆ ಅಂತಂದರೆ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ನಜರ್ ದೋಷ್ ತುಂಬಾ ಸ್ಟ್ರಾಂಗ್ ಆಗಿ ಹೆಲ್ಪ್ ಆಗುತ್ತೆ. ಇದು ಕೂಡ ಒಂದು ಬ್ಲ್ಯಾಕ್ ಟೋರ್ಮಲೈನ್ ಪೀಸೇನೆ. ಸೊ ಈ ಬ್ಲ್ಯಾಕ್ ಟೋರ್ಮಲೈನ್ ಪೀಸ್ನ ನಾವು ಉಂಗುರವಾಗಿ ಧರಿಸ್ಬೋದು, ಇಲ್ಲ ಬ್ರೇಸ್ಲೆಟ್ ಆಗಿ ಧರಿಸ್ಬೋದು, ಇಲ್ಲ ಅಂತಂದರೆ ಪೆಂಡೆಂಟ್ ಆಗಿ ಕೂಡ ಧರಿಸ್ಬೋದು, ಇಲ್ಲ ಅಂತಂದರೆ 4 ಕಾರ್ನರ್ಸಲ್ಲಿ ಈ ಥರ ಪಿರಮಿಡ್ ಫಾರ್ಮಲ್ಲಿ ಇರ್ತಕ್ಕಂಥದ್ದನ್ನು ಧರಿಸಿದಾಗ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ನ ಇದು ಎಳ್ಕೊಳ್ಳುತ್ತೆ. ಬಿಕಾಸ್ ಇಟ್ ಎಮಿಟ್ಸ್ ಚಾರ್ಜಸ್. ಸೊ ಹಾಗಾಗಿ ಇಟ್ ವಿಲ್ ಡಿಫ್ಲೆಕ್ಟ್ ಆಲ್ ದ ನೆಗೆಟಿವ್ ಚಾರ್ಜಸ್. ಸೊ ಬ್ಲ್ಯಾಕ್ ಟೋರ್ಮಲಿನ್ ಬಿಟ್ಟರೆ ಅನದರ್ ವೆರಿ ಗುಡ್ ಸ್ಟೋನ್ ಫಾರ್ ದ ಸೇಮ್ ಪರ್ಪಸ್ ಇಸ್ ಬ್ಲ್ಯಾಕ್ ಆನಿಕ್ಸ್. ಅಥವಾ ಇನ್ನೊಂದು ಬರುತ್ತೆ ಬ್ಲ್ಯಾಕ್ ಒಬ್ಸಿಡಿಯನ್ ಅಂತ. ಇದು ಬ್ಲ್ಯಾಕ್ ಒಬ್ಸಿಡಿಯನ್ ಆ್ಯಕ್ಚುಲಿ. ಸೊ ಇದನ್ನು ಸಿಮಿಲರ್ ಕೆಲಸನೇ ಮಾಡುತ್ತೆ. ಇದನ್ನು ನಾವು ಬ್ರೇಸ್ಲೆಟ್ ಆಗಿ ಧರಿಸ್ಕೋಬೋದು. ಧರಿಸ್ಕೊಳ್ಳೋದ್ರಿಂದ ನಮಗೆ ಕೆಟ್ಟ ನೆಗೆಟಿವ್ ಶಕ್ತಿಗಳು
ಮತ್ತು ನೆಗೆಟಿವ್ ಆಲೋಚನೆಗಳು ಮತ್ತು ಜನರ ಕೆಟ್ಟ ದೃಷ್ಟಿಗಳು ಇದು ಯಾವುದು ನಮ್ಮ ಮೇಲೆ ಬೀಳೋದಿಲ್ಲ. ಸೊ ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟೋನ್ ಇಸ್ ಕಾಲ್ಡ್ ಸ್ಮೋಕಿ ಕ್ವಾರ್ಟ್ಸ್. ಯಾರು ಕ್ಯಾನ್ಸರಿಂದ ಬಳಲ್ತಾ ಇರ್ತಾರೆ, ಯಾರಿಗೆ ಬಹಳ ನೆಗೆಟಿವ್ ಆಲೋಚನೆಗಳಿರುತ್ತೆ, ಮತ್ತು ಯಾರು ತುಂಬ ಹೊತ್ತು ಕಂಪ್ಯೂಟರ್ಸಲ್ಲಿ ವರ್ಕ್ ಮಾಡ್ತಾರೆ, ಕಂಪ್ಯೂಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಮಾಗ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅಂಥವರಿಗೆ ಬಹಳ ಹೆಲ್ಪ್ಫುಲ್ ಇದು ಸ್ಮೋಕಿ ಕ್ವಾರ್ಟ್ಸ್ ಅಂತ. ಇದನ್ನು ಜಪಮಾಲೆಯಾಗಿ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇದೇ ಥರ ಒಂದು ಸ್ಮೋಕಿ ಕ್ವಾರ್ಟ್ಸ್ನ ನಿಮ್ಮ ಡೆಸ್ಕ್ಟಾಪ್ ಮೇಲೆ, ಟೇಬಲ್ ಮೇಲೆ ಈ ಥರ ಇಡ್ಬೋದು. ಅಥವಾ ನೀವು ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಇನ್ ದ ಫಾರ್ಮ್ ಆಫ್ ರಿಂಗ್ಸ್ ಆಲ್ಸೋ. ಸೊ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಇದು ಬಿಟ್ಟರೆ ನೆಕ್ಸ್ಟ್ ಒಂದು ಬಹಳನೇ ಇಂಪಾರ್ಟೆಂಟ್ ಸ್ಟೋನ್ ಅಂತಂದರೆ ರೋಸ್ ಕ್ವಾರ್ಟ್ಸ್. ಈ ರೋಸ್ ಕ್ವಾರ್ಟ್ಸ್ ಯಾಕಪ್ಪ ಅಂತಂದರೆ ಲವ್ ಅಂದರೆ ಏನಪ್ಪ, ನೀವು ರೋಸ್ ಕ್ವಾರ್ಟ್ಸ್ ಹಾಕೊಂಡ್ಬಿಟ್ಟು ನಾನು ಮದುವೆ ಆಗೋಯ್ತು, ಲವ್ ಆಗೋಯ್ತು ಅಂತ ಅಲ್ಲ. ರೋಸ್ ಕ್ವಾರ್ಟ್ಸ್ ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮನ್ನು ನಾವು ಪ್ರೀತಿಸಬೇಕು. ಐ ಲವ್ ಮೀ, ಐ ಲವ್ ಮೈ ಸೆಲ್ಫ್. ವೆನ್ ಐ ಲವ್ ಮೈ ಸೆಲ್ಫ್ ಐ ಲವ್ ಎವ್ರಿಬಡಿ. ಸೊ ಹಾಗಾಗಿ ನನ್ನನ್ನು ನಾನು ಇಷ್ಟಪಟ್ಟಾಗ ನಾನು ಎಲ್ಲರನ್ನೂ ಇಷ್ಟಪಡ್ತೀನಿ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಲವ್. ನಾವು ಯಾರನ್ನಾದರೂ ದ್ವೇಷಿಸಕ್ಕೆ ಶುರು ಮಾಡ್ತು ಅಂತಂದರೆ ಎಲ್ಲರೂ ನಮ್ಮನ್ನು ದ್ವೇಷಿಸ್ತಾರೆ. ಅದು ಇಸ್ ದ ಕಾನ್ಸೆಪ್ಟ್ ಆಫ್ ಲವ್. ರೆಸೊನೇಟ್ಸ್ ವೆರಿ ವೆಲ್ ವಿತ್ ದ ಹಾರ್ಟ್ ಚಕ್ರ. ಸೊ ಇದೇ ಥರ ಒಂದು ಕಾಮಿಡಿ ಇನ್ಸಿಡೆಂಟ್ ಕೂಡ ನಡೀತು. ಅದನ್ನು ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಒಂದು ಜಿಯಾಲಜಿ ಲ್ಯಾಬಲ್ಲಿ ರೋಸ್ ಕ್ವಾರ್ಟ್ಸು ಎಲ್ಲ ಸ್ಟೋನ್ಸು ಇರೋದಂತೆ, ರೋಸ್ ಕ್ವಾರ್ಟ್ಸ್ ಮಾತ್ರ ಮಾಯ ಆಗೋಗೋದು. ಅದನ್ನು ನೋಡಿಕೊಂಡು ನಮ್ಮ ಗೈಡ್ ಒಬ್ರು ಇದ್ದಾರೆ, ಅವ್ರ ಹಸ್ಬೆಂಡ್ ಹೇಳ್ತಾ ಇದ್ರು, ನೀವುಗಳೆಲ್ಲ ಈ ಥರ ರೋಸ್ ಕ್ವಾರ್ಟ್ಸ್ ಅಂತ ಹೇಳಿ ಇಟ್ಬಿಡ್ತೀರಾ, ರೋಸ್ ಕ್ವಾರ್ಟ್ಸ್ ಇಸ್ ಫಾರ್ ಲವ್ ಅಂತ ಹೇಳಿ ಇಟ್ಬಿಡ್ತೀರಾ. ಅದು ನೋಡ್ತು ಅಂತಂದರೆ ಎಲ್ಲರೂ ರೋಸ್ ಕ್ವಾರ್ಟ್ಸನ್ನ ಕದ್ಕೊಂಡು ಹೊರಟೋಗ್ತಾ ಇದ್ದಾರೆ ಲವರ್ ಬೇಕು ಅಂತ ಹೇಳ್ಬಿಟ್ಟು ನೀವು ಈ ಥರ ಎಲ್ಲ ಸುಮ್ಮನೆ ಪ್ರಚಾರ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಬಟ್ ಇಟ್ ಇಸ್ ಅ ಫ್ಯಾಕ್ಟ್, ಇಟ್ ರೆಸೊನೇಟ್ಸ್ ವಿತ್ ದ ಹಾರ್ಟ್ ಚಕ್ರ. ಯಾರಿಗೆ ಲವ್ ಬೇಕು ಅನಿಸುತ್ತೆ, ಯಾರಿಗೆ ಸೆಲ್ಫ್ ಲವ್ ಬೇಕು ಅನಿಸುತ್ತೆ, ಯಾರು ಪ್ರೀತಿ ವಿವಾಹ, ಪ್ರೇಮ ವಿವಾಹಕ್ಕೆ ಇದು ಮಾಡಬೇಕು ಅಂತಾರೆ, ಅವರು ರೋಸ್ ಕ್ವಾರ್ಟ್ಸ್ ಖಂಡಿತ ಧರಿಸಿ. ಅದು ಹಾರ್ಟ್ ಚಕ್ರಾಗೆ ರೆಸೊನೇಟ್ ಆಗುತ್ತೆ. ತುಂಬಾ ಒಳ್ಳೆ ಸ್ಟೋನು. ನಮ್ಮನ್ನು ನಾವು ಪ್ರೀತಿಸ್ತೀವಿ ಮತ್ತು ಒಳಗಡೆ ಇರ್ತಕ್ಕಂಥ ದ್ವೇಷ, ಎಮೋಷ್ನಲ್ ಬ್ಲಾಕೇಜಸ್ಸು ಅವೆಲ್ಲ ಹೋಗುತ್ತೆ ರೋಸ್ ಕ್ವಾರ್ಟ್ಸ್ ನಾವು ಧರಿಸೋದ್ರಿಂದ. ಓಕೆ, ಇದು ವೀಕ್ಷಕರೇ ಇದು ರೋಸ್ ಕ್ವಾರ್ಟ್ಸೇನೆ ಆ್ಯಕ್ಚುಲಿ. ಆದರೆ ಇದು ರೋಸ್ ಕ್ವಾರ್ಟ್ಸ್ ಮಸಾಜರ್. ಅಂದರೆ ರೋಸ್ ಕ್ವಾರ್ಟ್ಸ್ ಏನಕ್ಕೆ ಅಂತಂದರೆ ಇಟ್ ಈಸ್ ವೆರಿ ವೆರಿ ಜೆಂಟಲ್ ಆ್ಯಂಡ್ ವೆರಿ ವೆರಿ ಸ್ಮೂತ್ ಆ್ಯಂಡ್ ವೆರಿ ವೆರಿ ಎಮೋಷ್ನಲ್. ಇದಕ್ಕೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಮಸಾಜರ್ ಟು ದ ಫೇಸ್ ಆ್ಯಂಡ್ ಇಟ್ ವಿಲ್ ಗಿವ್ ಅ ವೆರಿ ಗುಡ್ ಗ್ಲೋ ಟು ದ ಸ್ಕಿನ್ ಆಲ್ಸೋ. ಸೊ ರೋಸ್ ಕ್ವಾರ್ಟ್ಸ್ ಮಸಾಜಿಂಗ್ ಟೆಕ್ನಿಕ್ಸ್ ಬಂದ್ಬಿಟ್ಟು ತುಂಬಾ ಇಟ್ ಈಸ್ ವೆರಿ ಗುಡ್ ಫಾರ್ ಸ್ಕಾರ್ಸು ಮತ್ತು skin related issues, especially in the face. It is glow for the skin. Rose quartz helps in attraction and stuff like that. So it's a must have stone for any lady. So that is about the rose quartz. Okay, so next stone, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸ್ಟೋನ್ ಬರ್ತೀನಿ. ಇದು ಸೆಲೆನೈಟ್ ಅಂತ. ಸೊ ಸೆಲೆನೈಟ್ ಬೇಸಿಕಲಿ ಏನಂತಂದರೆ ಉಪ್ಪೆ. ನಮ್ಮ ಹಿಂದಿನ ಕಾಲದಿಂದ ಉಪ್ಪಿಗೆ ಭಾಳನೇ ಪ್ರಾಧಾನ್ಯತೆ ಕೊಡ್ತಾ ಬಂದಿದ್ದೀವಿ. ದಟ್ ಮೀನ್ಸ್ ವೆನ್ ಅವರ್ ನಮ್ಗೇನಾದರೂ ಒಂದು ಪ್ರಾಬ್ಲಮ್ ಆಯಿತು, ಹೆಲ್ತ್ ಇಶ್ಯೂ ಆಯಿತು, ದೃಷ್ಟಿ ಆಯಿತು ಅಂತಂದರೆ ಉಪ್ಪು ಬಳಸಿ ಹಾಕ್ತಾರೆ. ಸೊ ದಟ್ ವಾಸ್ ಅನ್ಸೈಂಟಿಫಿಕ್ ಅಂತ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಬಟ್ ನಾವು ಸೈಂಟಿಫಿಕಲಿ ಇಟ್ ಇಸ್ ಪ್ರೂವ್ಡ್ ದಟ್ ವೆನ್ ವಿ ವೇವ್ ಆಫ್ ದ ಸಾಲ್ಟ್, ನಮ್ಮ ಆರಾಯಿಂದ ಎಷ್ಟೋ ನೆಗೆಟಿವ್ ಎನರ್ಜಿ ಆ ಸಾಲ್ಟ್ ಎಳ್ಕೊಳ್ಳುತ್ತೆ. ಸೊ ಅದ್ರ ಬದಲು ಏನು ಮಾಡ್ತೀವಿ, ಈ ಸೆಲೆನೈಟ್ ಅಂತ ಕ್ರಿಸ್ಟಲ್ ಬರುತ್ತೆ. ಸೊ ಈ ಕ್ರಿಸ್ಟಲ್ನ ನಾವು 4 ಕಾರ್ನರ್ಸ್ ಆಫ್ ದ ರೂಮಲ್ಲಿ ಇಟ್ಕೊಳ್ತೀವಿ. ಸೊ ಇದೊಂದು ಹೀಲಿಂಗ್ ವ್ಯಾಂಡ್ ಆ್ಯಕ್ಚುಲಿ. ಇದರಲ್ಲಿ ನಾವು ಎನರ್ಜೀಸ್ ಕಳಿಸ್ಬೋದು, ಪಾಸ್ ಆನ್ ಮಾಡ್ಬೋದು. ಸೊ ಇದರಲ್ಲಿ ಎಲ್ಲ 7 ಚಕ್ರ ಸ್ಟೋನ್ಸ್ ಕೂಡ ಇದೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ 7 ಸಪ್ತ ಸ್ಟೋನ್ಸ್ಗಳು ಇದರಲ್ಲಿದೆ. ಸಪ್ತ ಸ್ಟೋನ್ಸ್ ಫಾರ್ ಸಪ್ತ ಚಕ್ರಾಸ್. ಸೊ ಇದ್ರ ಮೂಲಕ ನಾವು ಹೀಗೆ ಎನರ್ಜಿ ಕಳಿಸಿ ನಿಮ್ಮ ಬಾಡಿಗೆ ಎನರ್ಜಿಯಿಂದ ನಾವು ಹೀಲ್ ಮಾಡ್ಬೋದು. ವಾಟ್ ಎವರ್ ಬಿ ದ ಪ್ರಾಬ್ಲಮ್, ವಾಟ್ ಎವರ್ ಬಿ ದ ಕ್ರಾನಿಕ್ ಕಂಡೀಷನ್, ಅದನ್ನು ನಾವು ರಿಮೂವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬ್ಯಾಕ್ ಪೇನ್ ಇರ್ಬೋದು, ಲೋವರ್ ಬ್ಯಾಕ್ ಪೇನ್ ಇರ್ಬೋದು, ಹೆಡ್ಏಕ್ ಇರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಜಾಸ್ತಿ ವೆಯ್ಟ್ ಗೇನ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಅಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಇದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಇದು. ಸೊ ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ ವುಡ್, ಇದರಿಂದ ಭಾಳನೇ ನಮಗೆ ಈಸಿ ಆಗುತ್ತೆ ನಮಗೆ ಈ ಥರ ಮಾಡಿ ಎನರ್ಜಿ ತೆಗೆಯೋದಕ್ಕೆ. ಆ್ಯಂಡ್ ಇಟ್ ಇಸ್ ಗಾಟ್ ಕ್ವಾರ್ಟ್ಸ್ ಇನ್ ಬಿಟ್ವೀನ್. So centrally quartz ಇದೆ. Quartz absorbs all your negative energy and we can pass on the positive energy that you really want to. So this is about this beautiful
wand, wooden wand, 7 chakra wooden wand. Thank you. ಇದನ್ನ ಮಸಾಜ್ ಮಾಡ್ತೀನಿ ಸ್ಟಮಕ್ಗೆ. ಲೈಟಾಗಿ ಮಾಡ್ತೀನಿ, ಏನಾಗಲ್ಲ. ಇದೇನು ಬೇಕಿಲ್ಲ ಎಲ್ಲರಿಗೂ. ಜಾಸ್ತಿ ಟೈಟ್ ಆಯ್ತಾ? ಮತ್ತೆ ಸ್ಟೋನ್ ಕೊಡ್ತೀನಿ.
ಅಂದರೆ ಆರಾಮಿದೆಯಾ ಅಥವಾ ಪೇಯ್ನ್ ಏನಾದ್ರು ಇದೆಯಾ? ಪೇಯ್ನ್ ಇದೆಯಾ? ಆ್ಯಕ್ಚುಲಿ ಬಂದಿದ್ದೆ ವೆಯ್ಟ್ ಲಾಸ್ಗೋಸ್ಕರ, ಆದರೆ ಅವರು ಹೀಲಿಂಗು ಮಾಡ್ತೀನಿ ಅಂತ ಅಂದರು. ಹೀಲಿಂಗ್ ಮಾಡಿಸ್ಕೊಂಡೆ, ತುಂಬ ಬಾಡಿ ರಿಲ್ಯಾಕ್ಸ್ ಆಯಿತು. ನಾನು ಆ್ಯಕ್ಚುಲಿ ವರ್ಕ್ ಮಾಡ್ತೀನಿ, ಸೊ ನಾನು ಆಚೆ ಹೋಗಿ ಕೆಲಸ ಮಾಡಿದಾಗ ಬಾಡಿ ಪೇಯ್ನ್ ಅಫ್ಕೋರ್ಸ್ ಬಂದೇ ಬರುತ್ತೆ. ಸೊ ಹೀಲಿಂಗ್ ಮಾಡಿದಾಗ ತುಂಬ ರಿಲ್ಯಾಕ್ಸ್ ಆಯಿತು. ಅದಾದಮೇಲೆ ವೆಯ್ಟ್ ಲಾಸ್ಗೆ ಅವ್ರು ಏನೇನು ಮಾಡಿದ್ರು ಗೊತ್ತಿಲ್ಲ, ಅದೇನು ಮಾಡಿದ್ರು, ಆದರೆ ಇನ್ಸ್ಟೆಂಟಾಗಿ 450 ಗ್ರಾಮ್ಸ್ ಕಮ್ಮಿ ಆಯಿತು. ನಾನು ನಂಬಕ್ಕೆ ಆಗ್ತಿಲ್ಲ ನನಗೆ. ನಾನು ಅಂದ್ಕೊಂಡೇ ಇರಲಿಲ್ಲ 450 ಗ್ರಾಮ್ಸ್ ಕಡಿಮೆ ಮಾಡೋಕ್ಕೆ ಜಿಮ್ಗೆ ಹೋಗಬೇಕು, ಅದು ಇದು ಎತ್ತಬೇಕು ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬರೀ ಇವರು ನನ್ನ ಮಲಗಿಸ್ಬಿಟ್ಟೆ ಸಣ್ಣ ಮಾಡಿಬಿಟ್ರು. ಗ್ರೇಟ್, ಥ್ಯಾಂಕ್ ಯು. ಫಸ್ಟ್ ವೆಯ್ಟ್ ತಗೊಂಡಾಗ ಎಷ್ಟಿತ್ತು ವೆಯ್ಟ್? ಫಸ್ಟ್ ವೆಯ್ಟ್ ತಗೊಂಡಾಗ ಬರ್ತಿಟ್ಟಿದ್ದೀರಾ? 96.9 kgs ಇತ್ತು. ಎಷ್ಟು? 96.9 kgs. ಈಗ ಅವ್ರು 15 ನಿಮಿಷ ಮುಖ ಕೈ ಕಾಲು ತೊಳ್ಕೊಳ್ಳೋಂಗಿಲ್ಲ, ಆಮೇಲೆ ಅವರು ಮತ್ತೆ ಇನ್ನೊಂದ್ಸಲ ವೆಯ್ಟ್ ಮಾಡ್ಬೋದು. ವೆಯ್ಟ್ ನೋಡ್ಬೋದು. ಈಗ ವೆಯ್ಟ್ ನೋಡ್ಬೋದು ಬೇಕಾದ್ರೆ. ಈಗ ನೋಡ್ಬೋದು. Yes. ಇನ್ಸ್ಟೆಂಟ್ ಕಮ್ಮಿ ಆಗ್ಬಿಟ್ಟಿರುತ್ತಾ? ಟು ಸಮ್ ಎಕ್ಸ್ಟೆಂಟ್ ಅಟ್ಲೀಸ್ಟ್ ಒಂದು ಕೆಲವರಿಗೆ 450 ಗ್ರಾಮ್ ಆಗಿರುತ್ತೆ, ಕೆಲವರು 750ರಿಂದ 800 ಗ್ರಾಮ್ ಇಂದ ಹಿಡಿದು, ಅದು ಡಿಪೆಂಡ್ಸ್ ಅಪಾನ್ ಪರ್ಸನ್ ಟು ಪರ್ಸನ್. ಕೆಲವರಿಗೆ 400ರಿಂದ ಮಿನಿಮಮ್ 400, ಕೆಲವರು 750 ಗ್ರಾಮ್, ಕೆ ಜಿ ಅಲ್ಲ ಗ್ರಾಮು. ಸೊ ನಿಧಾನವಾಗಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಇಟ್ಸ್ ಲೈಕ್ ಆಲ್ಮೋಸ್ಟ್ ಕೆಲವರಿಗೆ 900 ಗ್ರಾಮ್ ತನಕನೂ ಕಮ್ಮಿ ಆಗಿದೆ. ಅವಾಗ ಎಷ್ಟಿತ್ತು? 96.9 ಇತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದು ವೆಯ್ಟ್ ಲಾಸ್ಗೋಸ್ಕರ ಮಾಡಿದ್ದು. ಮೊದಲನೇದಾಗಿ ಅವರಿಗೆ ಒಂದು ಸ್ವಲ್ಪ ಹೊಟ್ಟೆನಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸಸ್ ಕಂಡು ಬಂದಂಗೆ ಆಯಿತು. ಆಮೇಲೆ ಒಳ್ಳೆ ವೈಬ್ರೇಷನ್ ಕಂಡು ಬಂದಂಗೆ ಆಯಿತು. ಇಲ್ಲಿ ನಾನು ಕೊಬ್ಬಿನ ಅಂಶವನ್ನು ನಾನು ಎನರ್ಜಿ, ಕಲ್ಲು ಮತ್ತು ಕೆಲವೊಂದಷ್ಟು ಟೆಕ್ನಿಕ್ಸ್, ಈಗ ನೀವು ನೋಡಿದಂಥ ಟೆಕ್ನಿಕ್ಸ್ಗಳಿಂದ ನಾನು ಅದನ್ನು ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಷ್ಟೋ ಒಂದಷ್ಟು ಬ್ರೇಕ್ ಆಗಿದೆ. ಸೊ ಎಷ್ಟು ಕೆ ಜಿ ಲಾಸ್ ಆಗಿದ್ದಾರೆ ಅಥವಾ ಎಷ್ಟು ವೆಯ್ಟ್ ಲಾಸ್ ಆಗಿದ್ದಾರೆ ಅನ್ನೋದು ವೆಯ್ಟ್ ನೋಡಿದ ಮೇಲೇ ಗೊತ್ತಾಗೋದು. ಸೊ ಇದು ನೋಡೋದಕ್ಕೆ ಮುಂಚೆ ಒಂದ್ಸತಿ ನಾನು ವೆಯ್ಟ್ ತೊಗೊಂಡಿದ್ದೀನಿ. ಸೊ ಈಗ ನೋಡಿದ ಮೇಲೆ ಒಂದ್ಸಲಿ ವೆಯ್ಟ್ ತೊಗೊಂಡಾಗ ನಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಕೆ ಜಿ ಚೇಂಜ್ ಆಗಿದೆ ಅಂತ ಹೇಳಿ. ಜಾಸ್ತಿ ಟೈಮ್ ಕೊಟ್ಟಷ್ಟು ಜಾಸ್ತಿ ರಿಸಲ್ಟ್ ಸಿಗುತ್ತೆ. ಬಟ್ ಒಂದೇ ಸತಿ ಹಾಗೆ ತೆಗಿಯೋಕ್ಕಾಗೋದಿಲ್ಲ, ತೆಗಿಲೂಬಾರ್ದು. ಬಿಕಾಸ್ ಬಾಡಿಗೆ ಅದು ಅಡ್ಜಸ್ಟ್ ಆಗಬೇಕಾಗುತ್ತೆ. ನಮ್ಮ ವೆಯ್ಟಿನ ಒಂದು ಏನು ಮುಂಚೆ ಏನು ಪ್ರಮಾಣನೂ ಈಗಿನ ಪ್ರಮಾಣನೂ ಸ್ಲೋ ಆಗಿ ನಾವು ತೆಗಿತಾ ಹೋಗ್ಬೇಕಾಗುತ್ತೆ. ಸೊ ವಾರಕ್ಕೆ ಒಂದ್ಸತಿ, 15 ದಿವಸಕ್ಕೆ ಒಂದ್ಸತಿ ಬಂದರೆ ಸಾಕು. ಸೊ ಈಗ ನನ್ನ ಜೊತೆ ಪ್ರಸಿದ್ಧವಾದ ಸೀರಿಯಲ್ ನಟಿ ಮತ್ತು ನನ್ನ ಫೇವ್ರೆಟ್ ನಟಿಯಾಗಿರ್ತಕ್ಕಂಥ ದಮಯಂತಿ ನಾಗರಾಜ್ ಮೇಡಮ್ ಅವರು ನನ್ನ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನೀಗ ಬಾಡಿ ಹೀಲಿಂಗ್, ಬಾಡಿ ಪೇಯ್ನ್ಗೆ ಹೀಲಿಂಗ್, ಪ್ರಾಣಿಕ್ ಕ್ರಿಸ್ಟಲ್ ಎನರ್ಜಿ ಹೀಲಿಂಗ್ ಮಾಡ್ತಾ ಇದ್ದೀನಿ. ಜೊತೆಗೆ ಅದರಲ್ಲೂ ಕೂಡ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆದರೂ ಆಗಬಹುದು. ಅದೊಂದು ಥರ ಸೈಡ್ ಎಫೆಕ್ಟ್ ಥರ ವರ್ಕ್ ಆಗುತ್ತೆ ಅದು. ಅವರಿಲ್ಲಿ ಅವರಂಥ ದಿಗ್ಗಜ ಕಲಾವಿದರ ಜೊತೆ ನಾನು ಈ ಥರ ವರ್ಕ್ ಮಾಡೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ. ಇದು ದೇವರ ಒಂದು ಕೃಪೆ ಅಂತ ನನಗೂ ತುಂಬ ಖುಷಿ ಆಯ್ತು. ನನಗೆ ತುಂಬ ದಿನದಿಂದ ತಮ್ಮ ಹೇಳ್ತಿದ್ಲು ಈ ಥರ ರಂಗನಾಥ್ ಅವರು ತುಂಬ ಹೀಲಿಂಗ್ ಎಲ್ಲ ಮಾಡ್ತಾರೆ ರೇಖಾ, ತುಂಬಾ ಅಂದರೆ ತುಂಬ ಸಜೆಸ್ಟ್ ಮಾಡಿದ್ರು ನನಗೆ. ನಿಜ
ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಹಾಯ್ ದಮ್ಮು. ಹಾಯ್ ರೇಖಾ. ಆ್ಯಕ್ಚುಲಿ ನಾನು ರಂಗನಾಥ್ ಅವ್ರನ್ನ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಈಗ ಇತ್ತೀಚೆಗೆ ನಂಗೆ ಗೊತ್ತಾಯಿತು ಅವರು ಹೀಲಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಾಡಿ ಪೇಯ್ನ್ಗೆ, ಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ಹೀಗೆ ಸುಮಾರು ಒಂದು ಪ್ರಾಬ್ಲಮ್ಗಳಿಗೆ ಅದರಿಂದ ಅವರು ಸಾಲ್ವೇಷನ್ ಇದೆ ಅಂತ ಹೇಳಿದರು. ನಾನು ಆನ್ಲೈನಲ್ಲಿ ಅಂದರೆ ನನ್ನ ದೂರದಿಂದಲೇ ಅವ್ರು ಹೀಲಿಂಗ್ ಕೂಡ ಮಾಡಿದ್ರು. ನನಗೆ ತುಂಬಾ ಅದು ರಿಲ್ಯಾಕ್ಸೇಷನ್ ಸಿಕ್ತು, ತುಂಬ ಕಮ್ಮಿ ಆಗಿದೆ ಅಂತಲೂ ಅನ್ನಿಸ್ತು, ತುಂಬ ಆಶ್ಚರ್ಯನೂ ಆಯಿತು. ಸೊ ಅವರಂದರೂ ಒಂದು ಸಲ ನೀವು ಬನ್ನಿ ಅಲ್ಲಿಗೆ, ಆವಾಗ ನಾನು ಡೈರೆಕ್ಟಾಗಿ ಹೀಲಿಂಗ್ ಮಾಡಿದಾಗ ನಿಮಗೆ ಇನ್ನೂ ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳಿದ್ರು ಅವರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀನಿ. ರಂಗನಾಥ್ ಅವರು ಇವಾಗ ಕ್ರಿಸ್ಟಲ್ ಹೀಲಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೀಲಿಂಗ್ ಆದಮೇಲೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಏನು ಖುಷಿ ಗೊತ್ತಾ, ವೆಯ್ಟ್ ಲಾಸ್ ಅಂತ ಹೇಳ್ಬಿಟ್ಟಿದ್ದೀರಲ್ಲ. ಅಯ್ಯೋ, ಬರೀ ಬಾಡಿ ಪೇನ್ ಹೋಗೋದಲ್ಲ, ವೆಯ್ಟ್ ಲಾಸ್ ಕೂಡ ಅದು ಸೈಡ್ ಎಫೆಕ್ಟ್ ಅಂತ ಹೇಳಿದ್ರು. ವಾಟೆವರ್ ಸೈಡ್ ಎಫೆಕ್ಟ್ ಆಗಲಿ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತಾ ಅಲ್ವಾ, ಅದೇ ನಮ್ಗೆ ಬೇಕಾಗಿರೋದು. ಆಗಬೇಕು ನೋಡೋಣ. ಈಗ ಎಷ್ಟಿದೆ? 65.9. ಸೋಲಾರ್ ಪ್ಲೆಕ್ಸಸ್ ಈ ಜಾಗ, ನಂತರ ಕಾಲು ಸ್ವಾದಿಷ್ಠಾನ ಚಕ್ರ ಎರಡಕ್ಕೂ ಬಂದಿದ್ದೇನೆ. ಕೈ ಮೇಲಿರತಕ್ಕಂಥ ಒಂದಷ್ಟು ನಕಾರಾತ್ಮಕ ಎನರ್ಜಿಯನ್ನು ತೆಗೆದಾಗಿ ಸೊ ನಿಮ್ಮ ದೇಹದಿಂದ ತಲೆಯಿಂದ ಕಾಲು ಎಲ್ಲ ಬರುವಂಥ ಒಂದು ನಕಾರಾತ್ಮಕ ಎನರ್ಜಿಯನ್ನು ತೆಗೆದಾಗ ನೀವು ಹೇಗೆ ಫೀಲ್ ಮಾಡ್ತಿದ್ದೀರಾ? ನಿಜವಾಗ್ಲೂ ನೋವು ಅಂತ ಹೇಳ್ತಿರಲ್ಲ, ಅದು ಇದೆಯಾ? ಕಣ್ಣಿಗೆ ಬಹಳ ತಂಪಾಗಿರುತ್ತೆ ಇದು. ಸ್ವಲ್ಪ ಕಂಫರ್ಟಬಲ್ ಫೀಲಿಂಗ್ ಇದೆಯಾ? ಸೋಲಾರ್ ಪ್ಲೆಕ್ಸಸ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಇರ್ತಾ ಇದ್ದೀನಿ. ಸೇಮ್ ವೆಯ್ಟ್ ರಿಡಕ್ಷನ್ ಮತ್ತು ಇದಕ್ಕಾಗಿ ಬೆಟರ್ ಒಂದು ಸ್ವಲ್ಪ ವೈಬ್ರೇಷನ್ ಅನ್ನಿಸ್ತಾ ಇದೆ. ಉಲ್ಟಾ ಮಾಡ್ಕೊಳ್ಳಿ. ಸರಿ ಸರಿ.
ಇದು ಬಿಡು ಸ್ವಲ್ಪ ತೋರಿಸ್ತೀರಾ ಎಕ್ಸಾಕ್ಟ್ಲಿ ಎಲ್ಲಿ ನೋವು ಅಲ್ಲ ಕೈ ಸೇರ್ತಲ್ಲ ಹ್ಞೂ ಓಕೆ ಅದೇ ಇನ್ನೊಂದು 2 minutes ಇಟ್ ವಿಲ್ ಕಮ್ ಡೌನ್. ಸೊ ಇವಾಗ ವಾಪಸ್ ತಿರ್ಕೊಂಡು ಕೈ ಉಜ್ಜಿಕೊಂಡು ನಿಧಾನಕ್ಕೆ ಕಂಡುಬಿಡ್ಬೋದು. ಕಂಡ್ಬಿಡ್ಬೋದಾ? ನಿಧಾನಕ್ಕೆ ಕೈ ಉಜ್ಜಿಕೊಂಡು ಕಣ್ಮೇಲೆ ಇಟ್ಕೊಳ್ಳಿ. ಕಂಡ್ಬಿಡ್ಬೋದಾ? ಹಾಂ, ನಿಧಾನಕ್ಕೆ ಬಿಡಿ. ಲೈಟ್ ನೋಡ್ಬಿಡಿ ತಕ್ಷಣ. ನಿಧಾನಕ್ಕೆ ಬಿಡಿ, ಕಣ್ಣನ್ನು ಕವರ್ ಮಾಡ್ಕೊಂಡು. ಲೈಟ್ ಇದೆ ಅಲ್ಲ, ಓಕೆ ಮೇಡಮ್. ಈಗ ಹೇಗೆ ಅನಿಸ್ತದೆ? ಇದೆ ಆ ಬೆನ್ನುನೋವು ಎಲ್ಲೋ ಒಂದು ಲೈಟಾಗಿ ಬಿಟ್ಟರೆ ಬಾಡಿ ಪೇನ್ ಫುಲ್ ಹೋಗಿದೆ. ಬಾಡಿ ಪೇನ್ ಫುಲ್ ಫುಲ್ ಹೋಗಿದೆ, ಹೌದು. ಓಕೆ, ಬೆನ್ನು ಒಂದು ಪಾಯಿಂಟ್ ಎಲ್ಲೋ ಒಂದು ಪಾಯಿಂಟ್. ಇದೊಂದು 15 minutes ತಗೊಳುತ್ತೆ. Okay. ಇಟ್ ವಿಲ್ ಕಮ್ ಡೌನ್ ಆಟೋಮೆಟಿಕ್. ಇಟ್ ವಿಲ್ ಕಮ್ ಡೌನ್. ಹೇಳ್ಬೋದಾ ನಾನು? ಈಗ ಎದ್ಮೇಲೆ ವೆಯ್ಟ್ ಚೆಕ್ ಮಾಡ್ಬೋದಲ್ಲ? ಓಕೆ, ವೆಯ್ಟ್ ಇದೊಂದು ಮಾಡಬೇಕಾ? ಕಾಲು ಒಂದು ಸ್ವಲ್ಪ ನೀಟ್ಕೊಳ್ಳಿ ಮೇಡಮ್. ಐ ಜಸ್ಟ್ ಗಿವ್ ಸಮ್ ಎನರ್ಜಿ. ಎಲ್ಲ ಸಮ ಫೀಲ್ ಆಗ್ತಿದೆ ಮೇಡಮ್. ಏನೋ ಒಂದು ಸ್ವಲ್ಪ ಬೇರೆ. ಓಕೆ, ಈಗ ಚೆಕ್ ಮಾಡಿ ವೆಯ್ಟ್. ಬೇಕಾದ್ರೆ ಒಂದ್ಸರಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಬನ್ನಿ. ಬೆಸ್ಟ್ ವಾಶ್ರೂಮ್ ಬಂದಿಲ್ಲ ಬಂದ. ಈಗ ದಮಯಂತಿ ಅವ್ರದ್ದು ವೆಯ್ಟ್ ಚೆಕ್ ಮಾಡೋಣ. 66.0. ಈಗ ಡಾಕ್ಟರ್ ರಂಗನಾಥ್ ಅವರು ನನಗೆ ಕ್ರಿಸ್ಟಲ್ ಹೀಲಿಂಗ್ ಮಾಡಿದ್ರು. ನನಗೆ ಕಣ್ಮುಚ್ಕೊಂಡಿದ್ದೆ, ನನಗೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಒಂದೆರಡು ಸಲ ಏನೋ ಒಂದು ವೈಬ್ರೇಟ್ ಆದಂಗಾಯಿತು, ಮೈಯೆಲ್ಲ ಹಗುರ ಆದಂಗಾಯಿತು. ಬರ್ತಾ ಬರ್ತಾ ಬಾಡಿ ಪೇನ್ ಎಲ್ಲ ಕಡಿಮೆ ಆಯಿತು. ಈಗ ಎದ್ಮೇಲಂತೂ ನನಗೆ ಬಾಡಿ ಪೇನ್ ಒಂದು ಸ್ವಲ್ಪನೂ ಕಾಣಿಸ್ತಾ ಇಲ್ಲ. ಎಲ್ಲೋ ಬೆನ್ನಲ್ಲಿ ಒಂದೇ ಒಂದು ಪಾಯಿಂಟ್ ಒಂದು ಸ್ವಲ್ಪ ಇದೆ ಅಂತ ಅನ್ನಿಸ್ತಾ ಇದೆ. ಬಿಟ್ಟರೆ 99.99% ನನಗೆ ಬಾಡಿ ಪೇನ್ ಇಲ್ಲವೇ ಇಲ್ಲ. ಇದೇನು ಮ್ಯಾಜಿಕಾ ಏನೋ, ತುಂಬ ಆಶ್ಚರ್ಯ ಆಗ್ತಾ ಇದೆ, ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಅಷ್ಟೇ ಅಲ್ಲ, ಆಮೇಲೆ ವೆಯ್ಟ್ ನೋಡಿದೆ ಇತ್ತಾನೆ, ವೆಯ್ಟ್ ಕೂಡ ಆಲ್ಮೋಸ್ಟ್ 200-250 ಗ್ರಾಮ್ಸ್ ಏನೋ ಕಡಿಮೆ ಆಗಿದೆ. ಸೊ ರಿಯಲಿ ತುಂಬ ಖುಷಿ ಆಗ್ತಾ ಇದೆ. ಪ್ಲೀಸ್ ನೋಡಿ, ಇದರ ಸಹಾಯ ಎಲ್ಲರೂ ತಗೊಳ್ಳಿ. ಇವರ ಒಂದು ಟ್ಯಾಲೆಂಟ್ನ ಅಥವಾ ಇವರ ಏನಿದೆ ಪ್ರತಿಭೆ ಅದನ್ನು ಉಪಯೋಗಿಸ್ಕೊಳ್ಳಿ. ಬಹಳ ಖುಷಿ ಆಗ್ತಾ ಇದೆ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ಬಾಡಿ ಪೇನ್ ತುಂಬಾ ಇತ್ತು ನನಗೆ. ಬೆಳಿಗ್ಗೆಯಿಂದ ಸಾಕಷ್ಟು ಹಗುರ ಆಗಿದೆ ಮೈ.